ನಮಸ್ತೆ. ನಾನು ಮಂಜುನಾಥ್ ಹಿರೇಚೌಟಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ. ಈಗ ನೀವೇನು ನೋಡ್ತಿದ್ದೀರಿ, ಇದು ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ಹಿರೇಚೌಟಿ ಗ್ರಾಮದ ಗಂಗವನ ಕೆರೆ, ನಾವು ದೊಡ್ಡ ಕೆರೆ ಅಂತ ಕೂಡ ಕರಿತೇವೆ. ಇಲ್ಲಿ ಕಳೆದ ಸುಮಾರು 4-5 ವರ್ಷಗಳ ಹಿಂದೆ ಮೂಡಿ ಏತ ನೀರಾವರಿ ಯೋಜನೆ, ಅಂದರೆ ಇದು ಸುಮಾರು 68 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ. ಇದು ಸುಮಾರು 285 ಕೋಟಿ ವೆಚ್ಚದಲ್ಲಿ ನಡೆದಿರುವಂಥದ್ದು. ಈಗ ನೋಡಿ, ಇದು ಕಾಮಗಾರಿಯ ನೀರು ಬಂದು ಇಲ್ಲಿ ಸೇರ್ಲಿಕ್ಕೋಸ್ಕರ ಇಲ್ಲೊಂದು HDPE ಪೈಪ್ ಇದೆ. ಮೊದಲಿಗೆ ಇಲ್ಲಿ ಪ್ರಯೋಗಾರ್ಥವಾಗಿ ಈ ಕಾಮಗಾರಿ ಮಾಡ್ತಂಥ ಸಂದರ್ಭದಲ್ಲಿ HDPE ಪೈಪ್ ಹಾಗೆ ಓಪನ್ ಆಗಿ ಬಿಟ್ಟಿದ್ರು. ಇಲ್ಲಿ ಓಪನ್ ಆಗಿ ಬಿಟ್ಟಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂಥ ರಸ್ತೆ ಅದು ಕೊರ್ಕೊಂಡು ಅವು ಸಪೋರ್ಟ್ ಇದ್ದಂಥ ಪೈಪ್ಲನ್ನು ಎಲ್ಲ ಕುಸಿದು ಬಿದ್ದು ಈಗ ಆಗಿದೆ. ರಸ್ತೆ ಈಗ ಬರೀ ಒಂದು ಅರ್ಧ ರಸ್ತೆ ಇದೆ. ಇದಾಗಲೇ ಈಗ ಸುಮಾರು ವರ್ಷ ಆಗಿದೆ. ಈಗ ಹಿರೇಚೌಟಿ ಗ್ರಾಮದಿಂದ ಬೆಲವಂತನಕೊಪ್ಪ ಹೋಗುವಂಥ ರಸ್ತೆ ಇದು. ಇಲ್ಲಿ ಗ್ರಾಮಸ್ಥರು, ರೈತರು ದಿನನಿತ್ಯ ಓಡಾಡ್ತಾರೆ. ಈಗ ಇಲ್ಲೇನು ಟೀ ಇಟ್ಟಿದ್ದಾರಲ್ಲ, ಅದು ಮೊದಲಿಗೆ ಇಟ್ಟಿರಲಿಲ್ಲ. ನಂತರ ಈಗ ಅದಾದಮೇಲೆ ಟೀ ಇಟ್ಟಿದ್ದಾರೆ. ಅಂದರೆ ಕೆಲಸ ಮುಗಿದ ಮೇಲೆ ಅಂತ ಕಾಣ್ತದೆ. ಟೀ ಇಟ್ಟಿದ್ದಾರೆ. ಆನಂತರ ಇದು ಮೌಲ್ಯಮಾಪನ, ಗುಣನಿಯಂತ್ರಣ ಎಲ್ಲವನ್ನು ಪಾಸಾಗಿ ಮುಗಿದೋಗಿದೆ. ಆದರೆ ಇವರ ಜವಾಬ್ದಾರಿ ಕರ್ನಾಟಕ ನೀರಾವರಿ ನಿಗಮದ ಶಿಕಾರಿಪುರ ದಂಡಾವತಿ ಜಲಾಶಯ ಯೋಜನೆ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿಕಾರಿಪುರ ಮತ್ತು ಉಪವಿಭಾಗ ಸೊರಬ ತಾಲೂಕು ಕರ್ನಾಟಕ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವ್ರದ್ದು ಮುಖ್ಯ ಜವಾಬ್ದಾರಿ ಇದೆ. ಈ ಕಾಮಗಾರಿಯನ್ನು ಇದನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು ಅವ್ರದ್ದೇ ಜವಾಬ್ದಾರಿ ಇತ್ತು. ಯಾಕಂದರೆ ಅವ್ರದ್ದೇ ಕಾಮಗಾರಿಯಿಂದ ಈ ರಸ್ತೆ ಕೊರಕಲು ಬಿದ್ದು ಹೀಗಾಗಿರುವಂಥದ್ದು. ಈಗ ತೋರಿಸ್ತೀನಿ ಅಲ್ಲಿ ಹೇಗಿದೆ ಅಪಾಯ ಅನ್ನುವಂಥದ್ದು, ಎಷ್ಟು ನಿರ್ಲಕ್ಷ್ಯ ಇದೆ. ಇಲ್ಲಿ ಜನಗಳು ದಿನನಿತ್ಯ ಜನಜೀವನ ಓಡಾಡ್ತಾರೆ. ಇಲ್ಲಿ ಅಪಾಯ, ಇಲ್ಲಿ ಯಾರೇ ಬಂದು ಬಿದ್ದರೂ ಈಗ ಅವ್ರ ಮೇಲೆ FIR ದಾಖಲಾಗಬೇಕು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮತ್ತು ಕಾನೂನು ಕ್ರಮ ಅವ್ರ ಮೇಲೆ ಆಗಬೇಕಾಗಿರುವಂಥದ್ದು. ಮತ್ತು ಚೀಫ್ ಇಂಜಿನಿಯರ್ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗ ಅವರು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರೆ. ಅವರು ಕೂಡ ಇದನ್ನು ಗಮನಿಸಬೇಕು. ತಕ್ಷಣವೇ ಇದಕ್ಕೆ ಏನು ಪರಿಹಾರಾರ್ಥವಾಗಿ ಈ ರಸ್ತೆಯನ್ನು ಮರು ನಿರ್ಮಾಣ ಮಾಡಬೇಕು. ಈಗ ಇದು ಯಾಕೆ ಅಂತಂದರೆ, ನೋಡಿ, ಇದು ಸುಮಾರು ಒಂದು 3 ವರ್ಷಗಳಾಗಿದೆ. ನಾನು 3 ವರ್ಷಗಳಿಂದ ಇದನ್ನು ನೋಡ್ತಾ ಇದ್ದೀನಿ. ಈ ಏತ ನೀರಾವರಿ ಯೋಜನೆ ಮುಗಿದು ಸುಮಾರು ಒಂದು 3.5-4 ವರ್ಷ ಆಗಿರ್ಬೋದು. ಆದರೆ ಇದು ರಸ್ತೆ ಅಲ್ಲಿಗಿತ್ತು. ಮೊದಲಿಗೆ ಒಂದು ಸ್ವಲ್ಪ ಇನ್ನೊಂದು 1-2 ಅಡಿ ಮುಂದಿತ್ತು. ಈಗ ವರ್ಷದಿಂದ ವರ್ಷಕ್ಕೆ ಇಲ್ಲಿ ತನಕ ಬಂದಿದೆ. ಇವರು PWD ಇಲಾಖೆಗಾಗಲಿ ಮತ್ತೊಂದು ಇಲಾಖೆಗಾಗಲಿ ತಿಳಿಸಿಯೋ ಅಥವಾ ಯಾರು ವ್ಯಾಪ್ತಿಗೆ ಬರ್ತದೆ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಯಿತು. ಅದನ್ನೂ ಕೂಡ ಮಾಡಿಲ್ಲ. ಅಥವಾ ಇವರ ಕಾಮಗಾರಿಯಿಂದನೇ ಆಗಿರೋದ್ರಿಂದ ಇವರು ಕೂಡ ಇವರೇ ಮುಖ್ಯ ಹೊಣೆಗಾರರು. ನೋಡೋಣ, ಈಗ ಅವ್ರು ಏನಾರು ಕಾಮಗಾರಿ ಮಾಡಲಿಲ್ಲ ಅಂದರೆ ಅದಕ್ಕೆ ಸೂಕ್ತ ದೂರು ಕೊಡುವಂಥದ್ದು, ಕಾನೂನು ಕ್ರಮಕ್ಕೆ ಏನು ಹೇಳಬೇಕು, ಅಥವಾ ಇಲ್ಲಿ ಏನೇ ಅಪಘಾತ ಆದರೂ ಅವ್ರನ್ನ ಹೊಣೆಗಾರನಾಗಿ ಮಾಡತಕ್ಕಂಥ ಜವಾಬ್ದಾರಿ ಮಾತ್ರ ನಮ್ಮದು. ಧನ್ಯವಾದ. ನಮಸ್ತೆ.